ಮಲೆನಾಡು ಭಾಗದಲ್ಲಿ ಈಗಷ್ಟೇ ಹೇಳ್ತಾ ಇದ್ವಿ ನಿರಂತರ ಮಳೆ ಆಗ್ತಾ ಇದೆ ಅಂತ ಅಪಾಯ ಮಟ್ಟವನ್ನ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ. ದಾವಣಗೆರೆಯ ತುಂಗಭದ್ರಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ಹೊನ್ನಾಳಿ, ನ್ಯಾಮತಿ ಹಾಗೂ ಹರಿಹರದಲ್ಲಿ ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಹೊನ್ನಾಳಿಯ ಬಾಲರಾಜ್ ಘಾಟ್ನಲ್ಲಿ 8 ಕುಟುಂಬಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಸ್ಥಳಾಂತರ ಮಾಡಲಾಗಿದೆ. ದಾವಣಗೆರೆಯ ಕೆಲ ಭಾಗದಲ್ಲಿ ಏನು ಸಮಸ್ಯೆ ಅಂದರೆ ಪ್ರತಿ ಸಲನೂ ತುಂಬ ಸಮತಟ್ಟಾದ ಪ್ರದೇಶದಲ್ಲಿ ಇರೋದ್ರಿಂದ ನೀರು ಒಮ್ಮೆಲೆಗೆ ಬಂದಿದ ತಕ್ಷಣ ಅದು ಪ್ರವಾಹದ ಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡುತ್ತೆ. ಆಮೇಲೆ ಗಂಟೆಗಳಲ್ಲಿ ಆಗ್ಬಿಡುತ್ತಿದೆ ಎಲ್ಲವೂ ಕೂಡ, ಗಂಟೆಗಳಲ್ಲಿ ಅದೇ ಪ್ರಾಬ್ಲಮ್ಮು. ಹೀಗಾಗಿ ಅಲ್ಲಿ ಕಾಳಜಿ ಕೇಂದ್ರಗಳನ್ನೆಲ್ಲ ಓಪನ್ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ದಾವಣಗೆರೆ ಸೇರಿದಂತೆ ಮಧ್ಯ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ. ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತದ್ದು ನಾವು ದೃಶ್ಯಗಳು ನೋಡೋದಾಗಿದ್ದೇನು. ದಾವಣಗೆರೆ ಮೂಲಕ ಹಾದು ಹೋಗುವಂತಹ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಈಗಾಗಲೇ ನದಿ ಪಾತ್ರಕ್ಕೆ 1,12,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಬಿಡಲಾಗಿದೆ. ಯಾಕಂದ್ರೆ ತುಂಗಾ ಹಾಗೂ ಭದ್ರಾ ನದಿಗಳು ಕೂಡ ಭರ್ತಿಯಾಗುವಂತಹ ಮುನ್ಸೂಚನೆಯಲ್ಲಿ ಸಾವಿರಾರು ಕ್ಯೂಸೆಕ್ಸ್ ನೀರಿನಷ್ಟು ಹೊರಬಿಟ್ಟಿರುವಂಥದ್ದು. ಈಗ ನದಿ ಪಾತ್ರದಲ್ಲಿರುವಂತಹ ಅಂದರೆ ದಾವಣಗೆರೆ ಮೂಲಕ ಹಾದು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಹರಿಹರ ಆಗಿರ್ಬೋದು, ಮತ್ತು ಹೊನ್ನಳ್ಳಿ, ಹರಪನಹಳ್ಳಿ, ಚೀಲೂರು ಮತ್ತು ನ್ಯಾಮತಿ ಈ ಭಾಗಗಳಲ್ಲಿ ಪ್ರವಾಹ ಭೀತಿಯಾಗುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ, ಜನ ಮತ್ತು ಜಾನುವಾರನ್ನು ಕೂಡ ನದಿ ಪಾತ್ರಕ್ಕೆ ಬಿಡಬೇಡಿ ಎನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಭದ್ರತೆಯನ್ನು ವಹಿಸಿರುವಂಥದ್ದು. ಆದರೆ ಹರಿಹರ ರಾಘವೇಂದ್ರ ಮಠ ಬಳಿ ಇರುವಂತಹ ತುಂಗಭದ್ರಾ ನದಿ ನೋಡಲು ಸಾಕಷ್ಟು ಜನರು ಕೂಡ ಆಗಮಿಸಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದೆ. ಈ ರೀತಿಯಾಗಿ ಪ್ರವಾಹ ಭೀತಿ ಇರುವಂಥದ್ದು ಮತ್ತು ರಭಸವಾಗಿ ಹರಿಯುವಂಥ ನೀರಿನಲ್ಲಿ ಯಾರು ಕೂಡ ಹೋಗಬೇಡಿ, ಮತ್ತು ದೂರದಿಂದ ನೋಡಿ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟರು ಕೂಡ ಜನರು ನದಿ ಪಾತ್ರ ಹತ್ತಿರಕ್ಕೆ ಹೋಗಿ ನೋಡ್ತಾ ಇರುವಂಥದ್ದು. ಇದರಿಂದಾಗಿ ಅಪಾಯವನ್ನು ಕೂಡ ಮೈಗೆ ಎಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ನದಿ ಪಾತ್ರದಲ್ಲಿರುವಂತಹ ಜಮೀನು ಪ್ರದೇಶಗಳು ಕೂಡ ಜಲಾವೃತ ಆಗಿರುವಂಥದ್ದು. ಈಗಾಗಲೇ 2-3 ಕಡೆಗಳಲ್ಲಿ ಕೂಡ ಕಾಳಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಒಂದು ಕಡೆ ಹರಿಹರದ ಗಂಗಾನಗರ ಆಗಿರ್ಬೋದು, ಮತ್ತು ಹೊನ್ನಳ್ಳಿಯ ಬಾಲರಾಜ್ ಘಾಟ್ ಹಾಗೂ ನ್ಯಾಮತಿ ಹಾಗೂ ಚೀಲೂರು ಈ ಭಾಗಗಳಲ್ಲೂ ಕೂಡ ಕಾಳಜಿ ಕೇಂದ್ರವನ್ನು ತೆರೆದು ಸಾಕಷ್ಟು ಜನರನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ನದಿ ಪಾತ್ರದಲ್ಲಿರುವಂಥ ಹಿನ್ನೆಲೆಯಲ್ಲಿ ವಸತಿ ಪ್ರದೇಶಗಳು ಕೂಡ ನೀರು ನುಗ್ಗಿರುವಂಥದ್ದು. ಇದರಿಂದಾಗಿ ಯಾವುದೇ ರೀತಿಯಂಥ ಅನಾಹುತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಮತ್ತು ಎಚ್ಚರಿಕೆಯನ್ನು ಕೂಡ ಜನರಿಗೆ ನೀಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತ ಕೂಡ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ರೈತರು ಕೂಡ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರುವಂಥ ನೆಲೆಯಲ್ಲಿ ಎಚ್ಚರಿಕೆ ಕೂಡ ವಹಿಸಿರುವಂಥದ್ದು. ಇನ್ನೊಂದು ಕಡೆ ಸಾಕಷ್ಟು ಒಂದು ನೀರು ಕೂಡ ಹರಿತಾ ಇರುವಂಥದ್ದು. ಇದರಿಂದಾಗಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂಥ ಸೂಚನೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಮೂಲಕ ಹಾದು ಹೋಗಿರುವಂತಹ ತುಂಗಾ ಹಾಗೂ ಭದ್ರಾ ನದಿಗಳು ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ಅದೇ ರೀತಿಯಾಗಿ ಕಾಳಜಿ ಕೇಂದ್ರ ಕೂಡ ತೆರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಕಬಿನಿ ಮತ್ತು KRS ಡ್ಯಾಮ್ಗೆ ಒಳಹರಿವು ಸಹಜವಾಗಿ ಹೆಚ್ಚಳವಾಗಿದೆ. 1,00,000 ಕ್ಯೂಸೆಕ್ ಎರಡು ಸೇರಿ ಬಿಡುಗಡೆ ಮಾಡಿದ್ದಾರೆ ನೀರು. ಇದೆರಡು ಸಂಗಮ ಆಗೋದು ಟಿ ನರಸೀಪುರದಲ್ಲಿ. ಅಲ್ಲಿಂದ ಮುಂದಕ್ಕೆ ಇವೆರಡೂ ನದಿಗಳ ನೀರು ಸೇರಿಕೊಂಡು ಮುಂದಕ್ಕೆ ಹರಿಯುತ್ತೆ. ಹಾಗಾಗಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ, ದಾಸನಪುರ, ಹಳೆ ಅಣಗಳ್ಳಿ, ಹರಳೆ, ಅಣಗಳ್ಳಿ ಈ ಎಲ್ಲ ಗ್ರಾಮಗಳು ಪ್ರವಾಹದ ಭೀತಿ. ಇವೆಲ್ಲ ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ. ನಿಮಗೆ ಕಬಿನಿ ಮತ್ತು KRSನಿಂದ ಬಿಟ್ಟ ನೀರು ಸಂಗಮವಾದ ನಂತರ ಚಾಮರಾಜನಗರ ಜಿಲ್ಲೆನಲ್ಲಿ ಹರಿಯುತ್ತೆ. ಅಲ್ಲೇ ನಿಮಗೆ ಗಗನಚುಕ್ಕಿ, ಭರಚುಕ್ಕಿ ಎಲ್ಲ ಬರೋದು ಸಹಜವಾಗಿ ಅಲ್ಲೆಲ್ಲ ಈಗ ಪ್ರವಾಹದ ಭೀತಿ ಎದುರಾಗಿದೆ ನದಿ ಪಾತ್ರದ ಗ್ರಾಮಗಳಿಗೆ.